ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮೆಲ್ಲರ ವಿಶಸ್ಸು ಆ ಒಂದು ಟೈಮ್ ಕೊಟ್ಟು ನನಗೆ ವಿಶ್ ಮಾಡಿದ್ದೀರಲ್ಲ ಕೆಲವರು. ಓ ಅಕ್ಕ ಮಚ್ಚ ಲ್ಯಾಂಬರ್ಗಿನಿ ಕಾರ್ ಮಚ್ಚ ಅಕ್ಕಿ ಅದ್ರಲ್ಲಿರೋದು. ಕ್ಲೂ ಬೇಕಾಗಿರೋ ಕ್ಲೂ ಬೇಕಾದ್ರೆ ನೀನೇನು ಮಾಡ್ತಿದ್ಯಾ? ಬರ್ತಡೆ ಅವಳು ನಾನು ಹಿಂಗೆ ಕುತ್ಕೊಂಡು ಹಿಂಗೆ ಮಾಡಬೇಕು, ಏನೇನು ಮಾಡ್ತಾರೆ ಸರ್ಪ್ರೈಸ್ ಗಿರ್ಪ್ರೈಸ್ ಎಲ್ಲ ಸುಳ್ಳು. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೀರ ದೇವತೆ. ಹಿಂಗೆ ನನ್ನ ಮುಂದೆ ನನಗೇನೆ ಹಿಂಗೆ ಸೆಲೆಬ್ರೇಷನ್ ಮಾಡೋದು. ನಿಮ್ಮ ಫ್ರೆಂಡ್ಸ್ ಹಿಂಗೇನಾ ಹೇಳ್ರಿ? ನಾನು ಹಿಂಗೆ ಕುತ್ಕೊಂಡು ಹಿಂಗೆ ಮಾಡಬೇಕು, ಏನೇನು ಮಾಡ್ತಾರೆ ಸರ್ಪ್ರೈಸ್ ಗಿರ್ಪ್ರೈಸ್ ಎಲ್ಲ ಸುಳ್ಳು. ಆಯಿತು, ಅದು ನನಗೆ ಯಾವಾಗ ಗೊತ್ತಾಯ್ತು, ಬ್ಲಿಂಕಿಟ್ ಅವ್ರು ಬಂದಾಗ ಆಯಿತು ಸರ್ಪ್ರೈಸು. ಹೇಳಿದೆ ಶಾಕು ನಮ್ಮನೆ ಡ್ರೆಸ್ಸಿಗೆ ಏನಕ್ಕೆ ಬಂದುಬಿಟ್ರು ಅಂತ. ಆಮೇಲೆ ಇವ್ರು ಮುಖ ನೋಡಿದಾಗ ಗೊತ್ತಾಯ್ತು ಇವು ಅಂತ. ಬಿಡು, ನಾಳೆ ಅದನ್ನೇ ಮಾಡ್ತೀನಿ. ನನ್ನ ಹತ್ರನೂ ಐತೆ, ಲಾಸ್ಟ್ ಇಯರ್ ನನ್ನ ಬರ್ತಡೆಗೆ ತೊಗೊಂಡಿರೋದು. ನೀವು ನನಗೇನು ಹೇಳಿಲ್ಲ ನೀವು. ಏಯ್ ಕುಡಿ. ನಾನೇ ಇಟ್ಕೊಂಡು ನಾನೇ ಓಪನ್ ಮಾಡಿ ಅಕ್ಕ ಹೆಂಗೆ ಹಿಂಗ ಥ್ಯಾಂಕ್ ಯು ಹಂಗಲ್ಲ ಮಚ್ಚ ಬ್ಲಾಗ್ ಮಾಡೋದು ಹಿಂಗೆ ಮಚ್ಚ. ನಾನು ಅಷ್ಟೊತ್ತು ಹಂಗೆ ಮಾಡಿದೆ ಮಚ್ಚ. ಅಕ್ಕ ಹಿಂಗೇನಾ? ಬ್ಲಾಗರ್ ಹೇಳ್ಕೊಡ್ತಾರೆ, ಕಳೀತಾ ಇದ್ದೀವಿ. ಇಲ್ಲ ಅಂಟಿಸ್ಬೇಕು ಬಿಡಿ. ಕೂಡದ ಅಟ್ಲೀಸ್ಟ್ ನಾನು ಮುಖ ತೊಳ್ಕೊ ಬರ್ತೀನಿ. ನೀನೇನು ಮಾಡ್ತಿದ್ಯಾ? ಬರ್ತಡೆ ಅವಳು ಅಲ್ಲ, ಅವಳ್ದು ಬರ್ತಡೆ, ನಿಂದೇನು? ಫೋಟೋ ಬರ್ಬೇಕಲ್ಲ. ಗೈಸ್ ಎಂತ ಗೊತ್ತಾ, ಇಲ್ಲಿ ಪಿಂಕ್ ಕಲರ್ ಇಲ್ಲಿ ಏನು ನೋಡ್ತಿದ್ದೀರೋ ನೀವು, ಇದು ಬಂದುಬಿಟ್ಟು ಗಿಫ್ಟ್. ಬಟ್ ನಾನು ಅದನ್ನು ಲಿಟ್ರಲಿ ಅಬ್ಸರ್ವ್ ಮಾಡಿಲ್ಲ. ಆ್ಯಂಡ್ ಇವಾಗ ಏನಕ್ಕೆ ಹೇಳ್ತಿದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ನೋಡಿ. ನಾವೇ ಲತಾ ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾನೆ ಇವಾಗ. ಇನ್ನು ಮುಂದೆ ಬನ್ರಿ ಗಾಯ್ಸ್. ಇನ್ನು ಪಕ್ಕ ಪಕ್ಕ ಬನ್ರಿ. ಇವಾಗ ಫೋಟೋ ಹಿಡಿಬೇಕು, ಅದೆಲ್ಲ ಅಂಟಿಸಿದ್ಮೇಲೆ ಅಕ್ಕ. ಈ ಕೈ ಅಡ್ಡ ಇಟ್ಕೊಳ್ರಿ. ಅದನ್ನ ಹಾಕ್ಬೇಡ. ಇವ್ರ ಮೇಲೆ ಕಣೆ ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕ. ಈ ಹೂವು ಅಂತ ಹೊಡಿಬೇಕು. ಅದು ಹೊಡಿ ಹೋಗು. ಅಕ್ಕ ಹೋಗಿಲ್ಲ ಈಗ ಕಟ್ ಮಾಡುತ್ತಿರೋ ಇನ್ನೊಂದ್ಸರಿ ತಿನ್ಬೇಕು. ಅವಳೇ ಇನ್ನೊಂದ್ಸತಿ ತಿನ್ಬೇಕಂದ್ರೆ ನೀನು ಅಪ್ಸರ್ತಿ ತಿನ್ಬೇಕು. ಬರ್ತಾನೆ ಇಲ್ಲ ಬರುತ್ತೆ. ನಾನು ನಿನಗೆ ತಿಂದಿದ್ದೀನಿ. ಈ ಕಡೆ ನಂಗೆ ಇದು ಟುಸ್ಸಿದು ಏನ್ ಹೊಡೆದಿದ್ದು ಬಲೂನು. ಇದು ಟುಸ್ಸಿದು ಆಯ್ತು ಸಾಕದನ್ನ ಅಷ್ಟೇ ನೋಡು. ಟುಸ್ಸಿದು ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಅನ್ಬಿಡ್ಬೇಕು. ಅದು ಹಿಂಗೆ ಹಿಂಗೆಲ್ಲ ಮಾಡಿದ್ರೆ ಹೊಡೆಯೋದು.
ಮೂಗಳೆಲ್ಲ ಹೋಗ್ತೈತೆ. ಮೂಗಳೆಲ್ಲ ಹೋಗ್ತೈತೆ. ಹಳೆ ಬಟ್ಟೆ ಎಲ್ಲ ತಗೊಂಡಿದ್ದೀನಿ ತಾನೆ. ಹೋಗ್ಲಿ ಹೊಸಕ್ಕೆ. ಹೊಸ್ಬೇಡ್ರಿ, ಬರ್ಡೇ ಅಂತ ಗೊತ್ತಾಗಲ್ಲ. ಕಟ್ ಮಾಡು ಹಂಗಂತ ಹಿಂಗ ಬರ್ತಿದ್ದ ವಿಡಿಯೋಟೋನ ಇದ್ದೀನಿ ಅಷ್ಟೇ. ಕೂದಲಿಗೆಲ್ಲ ಹಾಕಿದ್ರ ವಾಸನೆ ಅದೇ ಇಲ್ಲ ಹೋಯ್ತು. ಕರಣ ಮಾಡು, ಕಟ್ ಮಾಡಬೇಡ. ಸ್ನ್ಯಾಪ್ ಆಗ್ತಿದ್ದೀರಾ? ಸ್ನ್ಯಾಪ್ ಆಗ್ತಿದ್ದೀರಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ರೆಕಾರ್ಡ್ ಆಗುತ್ತದೆ. ಈಗ ಹಾಕ್ಸ್ತೀನಿ ನೋಡಿ. ಅದು ವಿವಾಹ ಹಾಕದ ಮತ್ತೆ ಇಲ್ಲ ಇದೆ ತಗೋ ಯಾರು ಎತ್ತೆ ಬೇಡ ಬೇಡ ಕಮ್ಮಿ ಸಾಯಿಸ ಬಿಡ್ತೀನಿ ಅಂತ ಬರೀ ಕೂದಲಿಗೆಲ್ಲ ಮೆತ್ತಗೆ ಆಗತ್ತ. ನಾನು ಮತ್ತೆ ಸ್ನಾನ ಮಾಡ್ತೀನಿ. ಒಂದು ಬಟ್ಟೆ ಕೊಡ್ತೀನಿ, ಒಂದು ಬಟ್ಟೆ ಕೊಡ್ತೀನಿ. ಬಟ್ ಅದಕ್ಕೆ ಒಳ್ಳೆ ಪೂರೈಸಿದ್ದಾರೆ. ಹಿಂಗೆ ಹೋಗ್ತೀನಿ ಕೊಡ್ರಿ ಟಿಶ್ಯೂ ಅಲ್ಲಿಂದನೇ ತಂದಿದ್ದೋಳು ಎತ್ಕೊಂಡ್ಬಂದಿದ್ದೋಳು. ತೆಗೀರಿ. ಹಿಂಗೆ ಬರ್ತೀನಿ ಹೋಗಿ. ಎಲ್ಲ ಇದೆ ಕ್ಲೂ. ಕ್ಲೂ ಬೇಕಾಗಿರೋ ಕ್ಲೂ ಬೇಕಾದ್ರೆ ಆಡಾಡು. ಎಷ್ಟು ಬೇಕು? ನೀವು ನೋಡಿಲ್ವಾ? ಸುಳ್ಳು ಹೇಳ್ಬೇಡ್ರಿ. ನಿನ್ನಾಗೂ ಇಲ್ಲ. ಸರಿ, 2 ಗಿಫ್ಟ್ ಐತೆ. ಹಾ, ಒಂದು ಫೋಟೋನು ಚೆನ್ನಾಗಿ ಬಂದಿಲ್ಲ ಇದರಲ್ಲಿ. ಅಕ್ಷಿತಾ ಇದು ಫೋನಲ್ಲಿ ಹಿಡಿಯೋದಿಟ್ಟು. ಕ್ಲೂ ಕೊಡ್ರಿ ನನಗೆ. 2 ಗಿಫ್ಟ್ ಐತೆ. ಎರಡು ಇದೆಯೇನೆ? 2 ಗಿಫ್ಟ್ ಐತೆ. ಎರಡಾ? ನಾನು ಇದರಲ್ಲಿ ಯಾವಾಗ ಓಪನ್ ಮಾಡಿದಾಗ ಇಲ್ಲೇನೇ ಇರಲಿಲ್ಲ. 2 ಐತೆ. ಇದಾದ್ಮೇಲೆ ಎಲ್ಲೈತೆ ನಿಮ್ಮ ಮನೇಲೇ ಇರೋದು? 2 ರೂಮಲ್ಲಿ ಎಲ್ಲರೂ ಇರುತ್ತೆ. ಹುಡ್ಕೋ. ಏನ್ ಆಕ್ಟಿಂಗ್ ಮಾಡ್ತಾರೆ ಕಣ್ ಮುಂದೆನೆ ಇಟ್ಕೊಂಡು. ಡೌ ಮಾಡೋದು 2 ರೂಪಾಯಿ ಆಕ್ಟಿಂಗ್ ಮಾಡೋದು 20 ರೂಪಾಯಿ ಆಕ್ಟಿಂಗ್ ಮಾಡ್ತಾಳೆ ಇವಳಕ್ಕಿಲ್ಲ. ನಿನ್ನಡೆಗೆ ಅವಳು ಹಂಗೆ ಹೇಳಿದ್ಮೇಲೆ ಕಣ್ಣು ಮುಂದೆ ಹೇಳಿದ ತಕ್ಷಣ ಹ್ಯಾಪಿ ಬರ್ತ್ಡೇ ಅಕ್ಕ. ಯಾರ್ದದು? ಗಿಫ್ಟ್ ಹಂಗದೆ. ಅದು ಹರ್ಷಿತಾ ಗಿಫ್ಟ್. ಏನದು? ಇನ್ನೊಂದು ಗೆಸ್ ಮಾಡಿ. ಬಟ್ಟೆ. ಲ್ಯಾಂಬರ್ಗ್ ಅಕ್ಕ ನಿಜ? ಕರೆಕ್ಟ್ ಮಚ್ಚ. ಲ್ಯಾಂಬರ್ಗಿನಿ ಕಾರ್ ಮಚ್ಚಂಕಿ ಅದ್ರಲ್ಲಿ ಇರೋದು. ನಾನು ನಿನ್ ಕೇಳಿದೆ ತಾನೇ ನಿನ್ ಬಟ್ಟೆ ಕೊಡ್ತೀರ ಇಲ್ಲ ಅಂದೆ. ಯಾವ ಬಟ್ಟೆ ಹೇಳಿ ಅದ್ರಲ್ಲಿ ಇರೋದು? ಫುಲ್ ಇದ್ರದ್ದು ಬಾಕ್ಸ್ ಸಮೇತ ಪ್ಯಾಕ್ ಮಾಡಿಸಿದೀನಿ. ಓಪನ್ ಮಾಡಿದ್ದೀನಿ. ಏನೋ ಡೌಟ್. ನೀನು ಫಸ್ಟ್ ಬಟ್ಟೆ ಅಲ್ಲ ಇರು, ಇನ್ನೊಂದು ಗಿಫ್ಟ್ ಹೊರಡ್ಬಿಡ್ತೀನಿ. ಅದು ಈ ರೂಮಲ್ಲಿ ಐತಾ? ಈ ರೂಮಲ್ಲಿ ಇದೆಯಾ? ಇದೆಯಾ ಇಲ್ಲ ಅಂತ ಹೇಳಕ್ ಏನ್ ಮಾಡ್ಬೇಕು ನಾನು? ಇಲ್ಲ ಅಂತ ಪಕ್ಕದ ರೂಮ್ ಹುಡುಕು. ಇಲ್ಲ ನೀನೇನಾದ್ರು ಮಾಡ್ತೀನಿ ಅಂತ ಹೇಳು, ನಾನು ಹೇಳ್ತೀನಿ ಇದೆಯಾ ಇಲ್ವಾ ಅಂತ. ನನ್ನ ಬ್ಯಾಗ್ ಅದು. ನಿನ್ ತಮ್ಮನೂ ಐಡಿಯಾ ಕೊಟ್ಟಿರ್ತಾನೆ, ಯೋಚನೆ ಮಾಡಿ ಎಲ್ಲೆಲ್ಲಿ ಕೊಟ್ಟಿರ್ಬೋದು ಅವ್ನ ನನ್ನ ಮಗ ಅಂತ. ಇಲ್ಲಿ ಚಪ್ಲಿ ಬಾಕ್ಸ್ ಐತೆ, ಅದು ಯಾವ್ದು ಅಂತ ಗೊತ್ತಿಲ್ಲ. ಚಪ್ಪಲಿ ಕೊಡ್ಲಿಲ್ಲ ನಾವು ಬರ್ತಡೇಗೆ. ಚಪ್ಪಲಿ ವಾಚ್ ಎಲ್ಲ ಕೊಡಲ್ಲ. ನಾನ್ ಮಲಗೋ ಜಾಗದಲ್ಲಿ ಐತಾ? ನೀನ್ ಎಲ್ಲಿ ಮಲಗ್ತೆ? ರೋಡಲ್ಲಿ ತಾನೆ? ರೋಡಲ್ಲ, ರೋಡಲ್ಲೆಲ್ಲ ಇಟ್ಟಿಲ್ಲ. ರೋಡಲ್ಲಿ ಇಟ್ಟಿಲ್ಲ ಮಚ್ಚ. ಸಾರಿ ಮಚ್ಚ.
ಅಲ್ಲಿ ಇಡಬಾರ್ದು ಅಂತ ಹೇಳ್ಬಿಟ್ರು ಗೌರ್ಮೆಂಟ್ ಅವರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗ್ಬೇಡಿ. ಇದರಲ್ಲಿಲ್ಲ ಇನ್ನೆಲ್ಲ ತಮ್ಮ ರೂಮಲ್ಲೇ ಇಲ್ಲಿಲ್ಲ ಅಂದ್ರೆ ನೋಡು ಕರೆಕ್ಟಿಗೆ. ಅಲ್ಲೆಲ್ಲ ತೋರ್ಸ. ಆ ಗಿಫ್ಟ್ ದೊಡ್ಡದೇ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಗೊತ್ತು ನಂಗೆ ಅವಳ ಬ್ಯಾಗು. ಅವಳ್ದು ಬ್ಯಾಗ್ ಒಂದೊಂದು ಲೈಟ್ ಅಲ್ಲಿ ಈ ರೂಮ್ದು. ಇಲ್ಲಿ ನನ್ನ ತಮ್ಮ ಐಡಿಯಾ ಕೊಟ್ನಾ. ಅಲ್ಲಿ ಬ್ಯಾಗು ಚೆನ್ನಾಗೈತಾ? ಬ್ಯಾಗೆ ಏಯ್ ನನ್ನ ಬ್ಯಾಗ್ ಇದು. ಲೇ ಅದೇ ಕೊಟ್ಬಿಟ್ಟೇನೆ ನಿನ್ ಬ್ಯಾಗು ಲತಾ. ಅಂತ ಐಡಿಯಾ ನಂದು ಕದ್ದಿರೋದು ಅವಳ ಐಡಿಯಾ. ಈ ಡ್ರೈವ್ ಇತ್ತೋಗೈತೆ ಅಂದ್ರೆ ಎಲ್ಲಿಕ್ಕಿದ್ದೀರಾ? ಇದೆಲ್ಲ ನನ್ನ ಬಟ್ಟೆ ಎಲ್ಲ ಅನ್ಎಜುಕೇಟೆಡ್ ಫೆಲೋ ಅಂದ್ರೆ ಅನ್ಎಜುಕೇಟೆಡ್ ಫೆಲೋ. ಹುಡುಕ್ತಾಳೆ ಇನ್ನಿಂದ ಕಬೋರ್ಡು ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ನಂಗೆ ನಿಜ ಇಲ್ಲಿ ಯಾರ್ಯಾರು ಬಟ್ಟೆ ಇದೆ ಅಂತ ಗೊತ್ತಿಲ್ಲ. ನಿನ್ನ ತಮ್ಮಂದು ಇತ್ತು ನೋಡಿದೆ ಅಷ್ಟಪ್ಪ. ನನ್ನ ತಮ್ಮನೇ ಅಲ್ಲಿ ನೋಡಿ ಹೆಂಗೆ ಎತ್ತೋಳೆ ಅಂತ ಕವರ ನಿಂತಲ್ಲ. ಅವಳು ಕಣ್ಮುಂದೆ ಇಟ್ಕೊಂಡು ಕಾಣಿಸಿಲ್ಲ ಅಂದ್ರೆ ಏನ್ ಮಾಡ್ತೀನಿ? ಕಾಣಿಸ್ತಾ ಇಲ್ಲ. ನನ್ನ ಫೋನು ನಂದು ಫೋನು ಈ ಕಡೆನೇ ನೋಡೆ. ನಿಮ್ಮದು ಎಲ್ಲಿ ನಾನು ಅವಾಗಲೇ ಇಲ್ಲಿ ಬಂದಿದ್ದೆ ಇಲ್ಲ. ಏಯ್ ಕಬೋರ್ಡಲ್ಲಿ ನೋಡೆ. ಹೇಳ್ಬಿಡು ಮಚ್ಚ. ಗೊತ್ತಿರೋ ಕಬೋರ್ಡ್ ಅವಳಿಗೆ ಹತ್ರ ತಡಿಯಕ್ಕೆ ಆಗ್ತಾ ಇಲ್ಲ. ನನ್ನ ಟೈಮ್ ಆಗುತ್ತೆ ಕಾಣಿಸ್ತು. ಎದ್ದೋಗು. ಎಲ್ಲರಿಗೂ ಕಾಣಿಸ್ತಿದೆ ಅವಳ ಬಿಟ್ಟು. ಕರೆಕ್ಟ್ ಮಚ್ಚ. ಓ ಜಸ್ಟ್ ಮಚ್ಚ ಜಸ್ಟ್. ಓ ಏ ಅಕ್ಕಿಲ್ಲ ಅವ್ರಿಬ್ರು ಐತ್ ನೋಡಿ. ಓ ಅಕ್ಕ ಮುಚ್ಚು. ಕರೆಕ್ಟಿಗೆ ಇಟ್ಲು ಕೈನ. ಕರೆಕ್ಟ್ ಇಟ್ಲು ಬಟ್ ಲತಾ ನಂಬ್ತೀಯ ನೀನು ನೋಡ್ದ ಅಕಿಲ ಏನು ಮಚ್ಚ ಹಿಂಗೆ ನಂಗೆ ಆಗ್ತಾ ಇಲ್ಲ ಇನ್ನು. ಕಟ್ಕೊಂಡು ನೋಡು ಅಲ್ಲೇ ರೈಟ್ ಬಂದಿದೆ ಹೋಗಿ. ಆ್ಯಕ್ಚುಲಿ ನೀನೇ ಇರಲಿಲ್ಲ ನಾವು ಇಡ್ಬೇಕಾರೆ ನಿಂದು ಎಕ್ಸ್ಟ್ರಾಗಳು. ಸಿಕ್ತ ಅಲ್ಲ ಇಡ್ಬೇಕಾರೆ ಅವಳೇ ಇಲ್ಲ ಒಂದು ಎಕ್ಸ್ಟ್ರಾಗಳು. ಗೊತ್ತಾಯ್ತು ಅದೆಲ್ಲಿದೆ ಅಂತ. ಸಿಕ್ತು ಅಯ್ಯೋ ಒಂದ್ ನಿಮಿಷ ನಂದು ಸಾಮಾನು. ನಿಂದು ನನ್ನ ಗಿಫ್ಟು ಹಂಗೆಲ್ಲ ಐತೆ ಮಚ್ಚ. ಅದು ಹಂಗೆ ಭದ್ರವಾಗಿ ಹುಷಾರಿಗೆ ಜೋಪಾನ್ ಬಗ್ಗೆ. ಥ್ಯಾಂಕ್ ಯು ಲತಾ. ಥ್ಯಾಂಕ್ ಯು ವರ್ಷಿತಾ. ಓಪನ್ ಮಾಡಿ ರಿಟರ್ನ್ ಪುಸ್ತಕ ಟೈಮಿಂಗ್ ಇನ್ಸೈಡ್ ಜನ್ಮ ಜಾಲಾಡ್ತಾ ನಿಂಗೆ ಇವಾಗ. ಹಿಂಗೇನಾಗಿದ್ದು ಫೋನಲ್ಲಿ ಫುಲ್ ವೈಟ್. ಹಿಂಗೆ ಇದೆ. ಅಷ್ಟು ಚಿಕ್ಕದು. ಜಾಸ್ತಿ ದೊಡ್ಡದಿರ್ಬಾರ್ದು ಜಾಸ್ತಿ ಚಿಕ್ಕದಿರಬಾರ್ದು. ಅಲ್ವಾ ಅಷ್ಟು ನಂಗೆ ಯಾಕೆ ಕೊಡಿಸ್ತೀಯ ಮಚ್ಚ? ಈ ತಿಂಗಳು ನೋಡೋಣ. ನಾ ಅಲ್ಲ ನಿನ್ನ ಬಡ್ಡೆಗೆ ನಿನ್ಗೆ ಈ ಥರದ್ದಾ? ನೀನು ಈ ಥರದಲ್ಲಿ ನಿಂಗೆ ಇನ್ನೊಂದು ಥರದಲ್ಲ ನೀನು ಕೇಳಿದ್ದು. ನಂಗೆ ಇದು ಬೇಡ. ಬಾಯ್ ಮಚ್ಚ ಆಯಿತು. ಹಂಗೆ ಬಾ ಕರ್ಕೊಂಡೋಗಿ ಶಾಪಿಂಗ್ ಕರ್ಕೊಂಡೋಗಿ ಬಾ ಮಚ್ಚ. ಬಾಯ್ ಬಾಯ್. ಚಿಕ್ಕದೈತಾ ಕರೆಕ್ಟ್ ಐತಾ? ಇನ್ನೊಂದು ತೆಗಿ. ಇನ್ನೊಂದು ಸಿಟ್ಟು ನೋಡೋದು ಬೇಡ ಇದ್ರಲ್ಲಿ ಎಷ್ಟೈತೆ ಅಂತ. ಅದರಲ್ಲೆಲ್ಲ ಏನೂ ಗಿಫ್ಟ್ ಇಲ್ಲ ಮಚ್ಚ. ಎಕ್ಸ್ಪೆಕ್ಟೇಷನ್ ಬಿಡ್ಕೊಬೇಡ. ಇದು ಬೇಕಿತ್ತು. ಏನದು ಬೋ ಕಟ್ಕೊಳ್ಳೋಕ್ಕೆ. ಅದು ಅಂತಾರೆ. ಬೋಬೋ ಅಕ್ಕ ಥ್ಯಾಂಕ್ ಯು ಸೋ ಮಚ್. ಅದನ್ನ ತೆಗಿ. ಐಡಿಯಾ ಕೊಟ್ಟಿದ್ದು ನಾನು ಸರಿನದದು ಕದ್ದಿರೋದವಳು. ಸೀಸರಲ್ಲಿ ಓನ್ ಐಡಿಯಾ ಅನ್ನೋದೇ ಇಲ್ಲ ತಾನೆ ಮಚ್ಚ. ಒಳಗಡೆ ಯಾವ್ದು ಹಾಕಿದ್ದಾರೆ ನೋಡಿ. ಎರಡು ಡ್ರಾಪ್ ಮಾಡಿದ್ರು. ಏನೋ ಇರುತ್ತೆ ನಮ್ಮ ಮಚ್ಚ ನೋಡು. ಒಳಗಡೆದು ಕಟ್ ಮಾಡಬೇಕು ನೀವು. ಡಬಲ್ ಡ್ರಾಪ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಅವನು. ಎಲ್ಲಿ ಮಾಡಿಸಿದೆ? 30 ರೂಪಾಯಿ ಬರೀ ಪ್ಯಾಕಿಂಗು. ಎಲ್ಲಿ ಮಾಡಿ? ಕ್ಲೀನಿಗೆ ತೆಗಿಬೇಕು. ಫ್ರೇಮ್ ಒಳಗಡೆ ಬಟ್ಟೆ ಮಚ್ಚ. ಇದೆ ಅವಳೇ ಎಡಿಟ್ ಮಾಡಿ ಕೊಟ್ಟಿದ್ದು. ತೋರಿಸಿದ್ಲು ನನಗೆ. ಚೆನ್ನಾಗೈತಾ? ಚೆನ್ನಾಗೈತೆ. ನಾನು ಅವತ್ತೇ ಅವಳಿಗೆ ಫೋಟೋ ಚೆನ್ನಾಗೈತೆ ಅಂದೆ. ಥ್ಯಾಂಕ್ ಯು ಅರ್ಷಿತಾ. ಇರಲಿ ಅಭಿಮಾನ ಮನ್ಸಲ್ಲಿ ಇರಲಿ. ಹೆಂಗೆ ಮಚ್ಚ? ನಿಂತಿದೆ ನಿನ್ನ ಫೋಟೋಗೆ ಅದಕ್ಕೆ ಫೋಟೋ ಕೇಳಿದ್ದು. ಅವಳು ಹೇಳಿದ್ರು ಅದೇ ನಮ್ಮ ಮನೇಲಿ ತಂದು ನಾನು ಈಗ ರಾತ್ರಿ ಫೋಟೋ ಕೇಳಿದ್ನಲ್ಲ ಅದಕ್ಕೆ ಕೇಳಿದ್ದು ಒಂದು ಫ್ರೇಮ್ ಮಾಡಿಸ್ಕೊಡೋಣ ಸಿಂಗಲ್.
ಇಲ್ಲೆಲ್ಲ ಸಪ್ರೇಟ್ ಫೋಟೋಸ್ ಹಾಕ್ಸ್ಬಿಟ್ಟು ಸೆಂಟ್ರಲ್ ಫೋಟೋ ಹಾಕ್ಸೋಣ ಅಂತ. ನಮ್ಮನೇಲಿ ಇರ್ತಿದ್ದು ಕೊಡಿ. ಕ್ಲಾರಿಟಿ ಬಂದೈತೆ ಆ್ಯಕ್ಚುಲಿ ಬ್ಲರ್ ಆಗಿ. ಅವಳೇ ಕಳಿಸಿದ್ದು ನನಗೆ ಅದನ್ನ ಎಡಿಟ್ ಮಾಡ್ಬಿಟ್ಟು, ಅದಕ್ಕೆ ಅವಳ ಫೋನಲ್ಲಿ ಒಂದು ಸ್ವಲ್ಪ ಬೆಳ್ಳಗೆ ಮಾಡ್ಬೋದಾಗಿತ್ತು. ಗುರು ಕಲರ್ ಇದೆ ಅವ್ರು ಅದನ್ನೇ ಅದು ಚೆನ್ನಾಗೈತೆ, ಎಲ್ಲಾನು ಬೆಳ್ಳಗಿದ್ರೆ ಏನು ಹೇಳೋ ಅದೇ ಚೆನ್ನಾಗಿದೆ. ಕ್ವಾಲ್ಟಿಗೆ ಬಿರ್ಲಿ ಜಿಲ್ಲೆ ಥರ ಒಳ್ಳೆ ಹೇಳಿ, ಬಿರ್ಲಿ ಜಿಲ್ಲೆ ಥರ ಒಳ್ಳೆ ಹೇಳಿ. ನ್ಯಾಚುರಲ್ ಆಗಿ ಮಾಡ್ಕೊಟ್ರೆ ನಾನೇ ಹೇಳಿದ್ದು ಎಡಿಟ್ ಮಾಡೋಕ್ಕೆ. ಏನಕ್ಕೆ ಹುಡುಗಿ ಥರ ಮಾತಾಡ್ತೀರಾ ಡೌ ಮಾಡ್ಕೊಂಡು? ಇದನ್ನ 2 ರೂಪಾಯಿ ಆ್ಯಕ್ಟಿಂಗ್ ಅಂದರೆ 20 ರೂಪಾಯಿ ಆ್ಯಕ್ಟಿಂಗ್ ಇದು. ಓಕೆ, ಇದನ್ನಲ್ಲಿ ಇರ್ತೀನಿ ನಾನು. ಅಲ್ಲ ಇದು ಮಾಡಿನೇ ಕೊಟ್ಟಿದ್ದು. ಅಲ್ಲಿಟ್ಟರೆ ಯಾರು ಅನ್ಸುತ್ತೆ. ಇಲ್ಲೇ ಬನ್ನಿ. ಕೆಲವೊಂದು ವಿಷಯನ ಎಲ್ರಿಗೂ ಕಾಣಿಸೋ ಥರ ಮಾಡೋಕ್ಕಾಗಲ್ಲ ಮಚ್ಚ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆಯಿತು ಗಾಯ್ಸ್, ದನ್ ಇನ್ನು ಮುಂದಕ್ಕೆ ಈ ವ್ಲಾಗ್ನ ಎಲ್ಲ ಹೊಡೆದು ಹೋಗ್ತವೆ. ಹಾಂ ಹೇಳಿ ಸರ್. ಲತಾ ಅವರೇ, ಹಾಂ ತಿರುಗ್ರಿ ಈ ಕಡೆಗೆ. ಬಾಯ್, ಥ್ಯಾಂಕ್ ಯು. ಓಕೆ ಬಾಯ್, ನಾಳೆ ಸಿಗುವ. ಹರ್ಷಿತಾ ನಾಳೆ ಸಿಗುವ. ಸೊ ಇವಾಗ ಟೈಮ್ ಅಂದ್ಬಿಟ್ಟು 6:45. ಇವಾಗ ನಾನು ಹರ್ಷಿತಾ ಹೋಗ್ತಾ ಇದ್ದೀವಿ, ಯಾಕಂದರೆ ಹರ್ಷಿತಾ ನಾಳೆ ಬರ್ಡೇ ಇದೆ. ಸೊ ಅವಳ ಐಬ್ರೋ ಮಾಡಿಸ್ಬೇಕಂತೆ, ಅದಕ್ಕೆ ವಿ ಆರ್ ಗೋಯಿಂಗ್ ನಾವು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಅಳು ಯಾರು ಅವರಾ? ಕಾಲೇಜು. ಇವಾಗ ನಾನು ಮನೆಗೆ ಬಂದಿದ್ದೀನಿ. ಆ್ಯಂಡ್ ನಾನು 3-4 ಡೇಸಿಂದ ಏನು ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ನೋ ಅದು ಈ ನನ್ನ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಅದನ್ನೆಲ್ಲ ಕಳಿಸ್ಬಿಟ್ರು. ಆದರೆ ನಾನು ಸ್ವಲ್ಪ ಮೈಂಡ್ ನಿಜವಾಗ್ಲೂ ಎಷ್ಟು ರಿಲ್ಯಾಕ್ಸ್ ಆಯಿತು ಗೊತ್ತಾ. ಅವ್ರು ಬಂದು ನಾವು ಅಷ್ಟು ಮಾತಾಡಿ ನಾನು ಅಷ್ಟು ನಕ್ಕಿ ತುಂಬ ದಿನಗಳೇ ಆಗೋಯಿತು. ನಿಜವಾಗ್ಲೂ ತುಂಬ ದಿನ ಆಗೋಗಿತ್ತು, ಬರೀ ಇರ್ತೀನಿ. ಸೊ ಅಷ್ಟೇ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ ಹೇಳ್ತಾರೆ. ಮೇ ಬಿ ಇದು ಏನೋ ಒಂದು ರೀಸನ್ ಇರ್ಬೋದು, ಅದಕ್ಕೆ ಈ ವರ್ಷ ಈ ಬರ್ಡೇ ಈ ಥರ ಆಗಿರ್ಬೋದು. ಬಟ್ ಇದೊಂದು ನನ್ನ ಇವತ್ತಲ್ಲಿ ಇದೊಂದು ರಿಗ್ರೆಟ್ ಇದೆ, ಅದು ಬಿಟ್ಟರೆ ಇನ್ನೇನೂ ರಿಗ್ರೆಟ್ ಇಲ್ಲ. ಲೆಟ್ಸಿ ನಾಳೆ ಹರ್ಷಿತಾ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಗೊತ್ತಿಲ್ಲ ನನಗೆ. ಹರ್ಷಿತಾ ಬರ್ಡೇಗೆ ಗಿಫ್ಟ್ಸ್ ಏನೂ ತಗೊಂಡಿಲ್ಲ. ನಾನು ಫೋಟೋ ಫ್ರೇಮ್ ಕೊಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಫೋಟೋ ಫ್ರೇಮ್ ಜೊತೆ ಇನ್ನೊಂದಷ್ಟು ಐಟಮ್ಸ್ ಎಲ್ಲ ಕೊಟ್ಬಿಟ್ಟು ಗಿಫ್ಟ್ ಮಾಡೋಣ ಅಂತ. ಬಟ್ ಅವಳು ನೋಡಿದ್ರೆ ನನ್ನ ಬರ್ಡೇಗೆ ಫೋಟೋ ಫ್ರೇಮೇ ಗಿಫ್ಟ್ ಮಾಡಿದ್ದಾಳೆ. ಸೊ ನಾನು ಮತ್ತೆ ಅದನ್ನೇ ಕೊಡೋಕ್ಕಾಗಲ್ಲ, ಅದು ನಾನು ಕೊಡೋದು ಇಲ್ಲ ಅಂದರೆ. ಸೊ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡ್ತೀನಿ. ಕೂತ್ಕೊಂಡು ಯೋಚನೆ ಮಾಡಿ ಪ್ಲ್ಯಾನ್ ಚೇಂಜ್ ಮಾಡಿ ನೋಡೋಣ. ಸೊ ಇಷ್ಟೇ ಇವತ್ತಿನ ದಿನ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ನನ್ನ ಬರ್ಡೇ ಅಂತ ಅಷ್ಟೊಂದೆಲ್ಲ ಏನು ಸ್ಪೆಷಲ್ ಆಗಿಲ್ಲ. ಆ್ಯಂಡ್ ಇನ್ನು ಮುಂದೆ ಇನ್ನೊಂದಷ್ಟು ಏನಂತಾರೆ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಗ್ತಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿಬಿಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟೊಂದು ಕಾಲ್ಸ್ ಬಂತು ಆ್ಯಂಡ್ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದೀರಾ. ಆಮೇಲೆ ಎಷ್ಟೊಂದು ಜನದ್ದು ನಾನು ರೀಟ್ಯಾಗ್ ಮಾಡ್ಕೊಳಕ್ಕಾಗ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅವರು ಮೆನ್ಷನ್ಸ್ ಮಾಡಿದ್ದಾರೆ, ಬಟ್ ನನಗೆ ಅಲ್ಲಿ ಮೆನ್ಷನ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮೆಲ್ಲರ ವಿಶಸ್ಸು ಆ ಒಂದು ಟೈಮ್ ಕೊಟ್ಟು ನನಗೆ ವಿಶ್ ಮಾಡಿದ್ದೀರಲ್ಲ. ನನ್ನ ಬರ್ಡೇ ಸ್ಪೆಷಲ್ ಆಗದೆ ಇರ್ಬೋದು, ಬಟ್ ನಿಮ್ಮ ವಿಶಸ್ ಎಲ್ಲ ಸ್ಪೆಷಲ್ ಆಗೇ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಅಷ್ಟೇ. ಲಾಟ್ಸ್ ಆಫ್ ಲವ್.